ಹಾಯ್ ಗೈಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಯರ್ಗೌಡ ವೈಬ್ಸ್. ನಾನಿವತ್ತು ಅಗಸೆ ಬೀಜದ ಉಪಯೋಗಗಳನ್ನ ಹೇಳ್ತೀನಿ. ಅಗಸೆ ಬೀಜನ ಹೇಗೇನು ಜೆಲ್ ಮಾಡೋದು ಮತ್ತು ನಮ್ಮ ಕೂದಲಿಗೆ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ಬನ್ನಿ ಹೇಳ್ತೀನಿ. ನಾನೊಂದು ಬಾಕ್ಸಲ್ಲಿ ಅಗಸೆ ಬೀಜನ ಇಟ್ಕೊಂಡಿದ್ದೀನಿ ತೊಗೊಂಡ್ಬಂದು. ಅದೇನು ಜಾಸ್ತಿ ಏನು ದುಡ್ಡಿಲ್ಲ, ಒಂದು 250 ಗ್ರಾಮ್ಗೆ 35 ರುಪೀಸೋ ಏನೋ ಕೊಟ್ಬಿಟ್ಟು ತೊಗೊಂಡ್ಬಂದು ಹಿಂಗೆ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ. ಅದೊಂದು 2 ಚಮಚನ ನೀಟಾಗಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ. ಅದನ್ನು ಹಾಕ್ಕೊಂಡು ನೀಟಾಗಿ ತೊಳೆದ್ಬಿಟ್ಟು ಜೆಲ್ ಮಾಡ್ಕೊಳ್ಳೋಣ. ಚೆನ್ನಾಗಿರೋ ನೀರಲ್ಲಿ ನೀಟಾಗಿ ತೊಳೆದ್ಬಿಟ್ಟು ಯೂಸ್ ಮಾಡೋದು ಒಳ್ಳೆಯದು. ಇದು ಅಗಸೆ ಬೀಜನ ಯೂಸ್ ಮಾಡೋದು ತುಂಬಾ ಒಳ್ಳೆಯದು, ಹೆಲ್ತಿಗೂ ಕೂಡ ಒಳ್ಳೆಯದು. ಮತ್ತು ಇದನ್ನು ಹೇರ್ ಜೆಲ್ಲಾಗಿ ಮತ್ತು ಹೇರ್ ಮಾಸ್ಕಾಗಿ ನಮ್ಮ ಕೂದಲಿಗೆ ಉಪಯೋಗಿಸೋದ್ರಿಂದ ಕೂದಲು ಕೂಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಕೂಡ. ಮತ್ತು ಕೂದಲು ಯಾವಾಗೂ ತೇವಾಂಶದಲ್ಲೇ ಇರುತ್ತೆ, ಕೂದಲು ಚೆನ್ನಾಗಿರುತ್ತೆ. ಇದರಲ್ಲಿ ಅಗಸೆ ಬೀಜದಲ್ಲಿ ಒಮೆಗಾ 3 ಇದೆ. ಇದು ಕೂದಲು ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದನ್ನು ಬರೀ ಕೂದಲಿಗೆ ಹಚ್ಕೊಳ್ಳೋದಷ್ಟೇ ಅಲ್ಲ, ಮಾರ್ನಿಂಗ್ ಟೈಮಲ್ಲಿ ಇದನ್ನು ನಾವು ಹುರಿದ್ಬಿಟ್ಟು ತಿನ್ಬೋದು, ಇಲ್ಲ ನೀರಲ್ಲಿ ನೆನೆಸಿಟ್ಟು ಕೂಡ ತಿನ್ಬೋದು. ಇದನ್ನು ತಿನ್ನೋದ್ರಿಂದ ಕೂಡ ಒಳ್ಳೆಯದು. ನೀರಾಕಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಸ್ವಲ್ಪ. ಇದು ಕಡಿಮೆ ಉರಿಯಲ್ಲಿ ಕುದಿಸೋದು ಒಳ್ಳೆಯದು, ಏಕೆಂದರೆ ಜಾಸ್ತಿ ಇಟ್ಬಿಟ್ರೆ ಅಷ್ಟು ಚೆನ್ನಾಗಲ್ಲ. ಇದು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನೀಟಾಗಿ ಇದನ್ನು ಕುದಿಸೋಣ. ಈ ಥರ ನೋಡಿ, ಇವಾಗ ಜೆಲ್ ರೆಡಿ ಆಗ್ತಾಯಿದೆ. ಸ್ವಲ್ಪ ಜೆಲ್ ಬರ್ತಾಯಿದೆ. ಅದು ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನು ನೀಟಾಗಿ ಮನೆಯಲ್ಲೇ ನಾವೇ ರೆಡಿ ಮಾಡ್ಕೊಂಡು ಹಚ್ಕೋಬೋದು. ಇದನ್ನು ಒಂದು ಸಲ ಮಾಡಿಬಿಟ್ಟು ನಾವು ಫ್ರಿಜ್ಜಲ್ಲಿ ಇಟ್ಕೋಬೋದು. ಇದನ್ನು ನಾವು ಯೂಸ್ ಮಾಡ್ಬೋದು. ಇಲ್ಲ ನಮಗೆ ಟೈಮ್ ಇದೆ ಅಂದರೆ ನಮ್ಗೆ ಯಾವಾಗ ಬೇಕು ಆವಾಗ ಮಾಡಿಕೊಂಡು ಹಚ್ಕೋಬೋದು. ಇದನ್ನು ವಾರದಲ್ಲಿ ಒಂದು 2-3 ದಿನ ಹಚ್ಕೋಬೋದು. ಇಲ್ಲ ನಮಗೆ ಟೈಮ್ ಇಲ್ಲ ಅಂತಂದರೆ ವಾರದಲ್ಲಿ 1 ದಿನನಾದರೂ ಹಚ್ಕೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಕೂದಲಿಗೆ. ನೋಡಿ, ಜೆಲ್ ರೆಡಿ ಆಗಿದೆ. ಇದು ನೀಟಾಗಿ ಕಡಿಮೆ ಉರಿಯಲ್ಲಿ ನೀಟಾಗಿ ಕುದಿಸಿದ್ದೀನಿ. ಜೆಲ್ ರೆಡಿ ಆಗಿದೆ ನೋಡಿ, ಕಾಣಿಸ್ತಾ ಇದೆ. ನೊರೆ ಥರ ಜೆಲ್ ಬಂದಿದೆ. ಇದು ಸಾಕು, ಇಷ್ಟು ಬಂದರೆ ಸಾಕು. ಕೂದಲಿಗೆ ನೀಟಾಗಿ ಹಚ್ಕೋಬೋದು. ತುಂಬ ಗಟ್ಟಿನೂ ಮಾಡ್ಕೋಬಾರ್ದು, ತುಂಬ ತೆಳುವೂ ಮಾಡ್ಕೋಬಾರ್ದು. ಒಂದು ಹದವಾಗಿ ಅದನ್ನು ಮಾಡ್ಕೋಬೇಕು. ಗ್ಯಾಸ್ ಆಫ್ ಮಾಡಿದ್ದೀನಿ. ಇದನ್ನು ಬಿಸಿ ಇರಬೇಕಾದ್ಲೇ ಇದನ್ನು ಸೋಸ್ಕೋಬೇಕು. ಇದನ್ನು ಗಟ್ಟಿ ಆದಮೇಲೆ ಇದನ್ನು ಸೋಸೋಕ್ಕಾಗಲ್ಲ. ಆ ಬಿಸಿ ಇದ್ದಾಗೇ ಸೋಸಿ ತಣ್ಣಗಾಗಕ್ಕೆ ಬಿಡಬೇಕು. ನಾನು ಇದನ್ನು ಜಾಲಿಗೆಯಲ್ಲಿ ಸೋಸೋಕ್ಕೆ ಹೋದೆ, ಆದರೆ ಅದು ಬರಲಿಲ್ಲ. ಅದು ನೀವು ಈ ಥರ ಮಾಡಬೇಡಿ. ಬಟ್ಟೆಯಲ್ಲಿ ಹಾಕ್ಕೊಂಬಿಟ್ಟು ಸೋದಿಸ್ಕೊಳ್ಳಿ. ಇದನ್ನು ಒಂದು ಕಾಟನ್ ಬಟ್ಟೆ ಇದ್ದರೆ ಅಥವಾ ನೆಟ್ ಟೈಪ್ ಬಟ್ಟೆ ಇದ್ದರೆ ನೀಟಾಗಿ ಅದರಲ್ಲಿ ಸೋದಿಸ್ಕೊಳ್ಳಿ. ಆದರೆ ಬಿಸಿ ಇರುವಾಗಲೇ ಸೋದಿಸ್ಕೊಳ್ಳಿ. ಇದು ನನಗೆ ಬರಲಿಲ್ಲ, ಅದಕ್ಕೆ ಕೊನೆಗೆ ಇದು ಬರಲಿಲ್ಲ ಅಂದ್ಬಿಟ್ಟು ನಾನು ಒಂದು ಕಾಟನ್ ಬಟ್ಟೆಗೆ ಹಾಕ್ಕೊಂಡು ನೀಟಾಗಿ ಸೋದಿಸ್ಕೊಂಡೆ. ನಾನು ಇದ್ರಲ್ಲಿ ಬರುತ್ತೆ ಅಂದ್ಕೊಂಡೆ, ಇದ್ರಲ್ಲಿ ಬರಲಿಲ್ಲ. ಇದು ತುಂಬಾ ಟೈಮ್ ಆಗುತ್ತೆ. ಇದ್ರಲ್ಲಿ ತೆಗಿಯೋದಕ್ಕೆ ತುಂಬ ಹಿಂಸೆ ಅನ್ನಿಸ್ತು. ಬಟ್ಟೆಯಲ್ಲಿ ಮಾಡ್ಕೊಳ್ಳೋದೇ ಒಳ್ಳೆಯದು. ಬಟ್ಟೆಯಲ್ಲಿ ಮಾಡ್ಕೊಳ್ಳಿ ನೀವು ಕೂಡ. ಇವಾಗ ರೆಡಿಯಾಗಿದೆ ನೋಡಿ, ಸೋದಿಸ್ಕೊಂಡಿದ್ದೀನಿ. ನನ್ನ ಕೂದಲಿಗೆ ಹಚ್ಚೋದಕ್ಕೆ ಇಷ್ಟು ಸಾಕಾಗುತ್ತೆ. ನಾನು 1 ಟೈಮ್ಗೆ ಅಷ್ಟೇ ಇದನ್ನು ರೆಡಿ ಮಾಡ್ಕೊಂಡಿರೋದು. ನೀವು ಬೇಕಂದರೆ ಜಾಸ್ತಿ ಮಾಡಿಕೊಂಡು ಒಂದು ಬಾಟಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು, ಏನು ತೊಂದರೆ ಇರೋಲ್ಲ. ಇಟ್ಕೊಳ್ಳೋದ್ರಿಂದ ಏನು ಹಾಳಾಗೋದಿಲ್ಲ ಅದು. ಇಲ್ಲಿ ನಾನಂದರೆ ಅವಾಗವಾಗ ಮನೇಲಿ ಇರ್ತೀನಲ್ಲ, ರೆಡಿ ಮಾಡ್ಕೊತೀನಿ. ನಾನು ಯಾವುದನ್ನು ಮುಂಚೆನೇ ರೆಡಿ ಮಾಡಿ ಇಟ್ಕೊಳ್ಳಲ್ಲ. ಆಮೇಲೆ ಮತ್ತೆ ನಾನದು ಕಾಳದು ಫ್ಲಾಕ್ಸಿ ಸೀಡ್ಸ್ ಪಿಕ್ಕಿರೋದನ್ನು ನಾನು ಅದನ್ನು ವೇಸ್ಟ್ ಮಾಡಲ್ಲ.
ನೆಕ್ಸ್ಟ್ ಯಾವಾಗಾದ್ರೂ ಮೆಂತ್ಯನ ನೆನೆಸಿಟ್ಬಿಟ್ಟು ಆ ಮೆಂತ್ಯ ಜೊತೆ ಅದನ್ನು ಫ್ಲಾಕ್ಸಿ ಸೀಡ್ಸ್ ಕೂಡ ಹಾಕ್ಬಿಟ್ಟು ರುಬ್ಬಿಬಿಟ್ಟು ಕೂದಲಿಗೆ ಹಚ್ಕೋತೀನಿ ನಾನು ಅದನ್ನು. ನೋಡಿ ಇವಾಗ ತೊಗೊಂಡಿದ್ದೀನಿ ಇದನ್ನು. ಇವಾಗ ನೀಟಾಗಿ ಕೂದಲಿಗೆ ಹಚ್ಕೊಳ್ಳೋಣ. ನನಗೆ ಮುಂಚೆ ತುಂಬಾ ಹೇರ್ ಫಾಲ್ ಆಗ್ತಾಯಿತ್ತು, ಮತ್ತು ನೆತ್ತಿ ಕೂಡ ತುಂಬಾ ಉರಿ ಅನ್ನಿಸ್ತಾ ಇತ್ತು. ಇದನ್ನು ಹಚ್ಚೋಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು ಸ್ವಲ್ಪ ಇದನ್ನು ಹಚ್ಕೊಂಡ್ರೆ ನೀವು ಅವಾಗೇ ನಿಮಗೆ ಗೊತ್ತಾಗುತ್ತೆ ಇದ್ರ ರಿಸಲ್ಟು. ಹಚ್ಕೊಂಡ ತಕ್ಷಣ ಎಷ್ಟು ನೆತ್ತಿ ಎಲ್ಲ ತುಂಬಾ ತಂಪು ಅನ್ನಿಸ್ತಾ ಇರುತ್ತೆ. ನೀಟಾಗಿ ಒಂದು ಸಲ ಇದನ್ನು ಬಾಚ್ಕೊಬಿಟ್ಟು ಕೂದಲನ್ನ ಹಚ್ಕೊಳ್ಳೋಣ. ನೀಟಾಗಿ ಬಾಚೋದ್ರಿಂದ ಅದನ್ನು ಕೂದಲನ್ನ ನೀಟಾಗಿ ನೆತ್ತಿಗೆ ಸ್ವಲ್ಪ ಅದುಂಬಿಟ್ಟು ಬಾಚಬೇಕು. ಅದರಿಂದ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ. ನೀಟಾಗಿ ಒಂದು ಸಲ ಬಾಚಿಕೊಂಡು ಹಚ್ಕೊಳ್ಳೋಣ. ಫ್ಲಾಕ್ಸಿ ಸೀಡ್ಸು ತುಂಬಾ ಹೆಲ್ತಿಗೆ ಕೂಡ ಒಳ್ಳೆಯದು. ನಾವು ಕೂದಲು ಚೆನ್ನಾಗಿ ಬೆಳಿಬೇಕು ಅಂತ ಹೇಳ್ಬಿಟ್ಟು ಮೇಲ್ಗಡೆ ಎಣ್ಣೆ ಹಚ್ಚೋದು, ಏರ್ ಮಾಸ್ಕ್ ಹಾಕೋದು, ಈ ಥರ ಹೋಮ್ ರೆಮಿಡೀಸ್ಗಳು ಅಥವಾ ಆಯಿಲ್ಗಳು ಅಪ್ಲೈ ಮಾಡೋದು ಅಷ್ಟೇ ಅಲ್ಲ, ಒಳಗಡೆಯಿಂದನೂ ಕೂಡ ಚೆನ್ನಾಗಿರ್ಬೇಕಂದ್ರೆ ಒಳ್ಳೊಳ್ಳೆ ಫುಡ್ಗಳನ್ನ ತಿನ್ನಬೇಕು. ಕೂದಲು ನೀಟಾಗಿ ಬೆಳಿಬೇಕು ಅನ್ನೋದಕ್ಕೆ ಮೊಟ್ಟೆ ತಿನ್ನೋದು ತುಂಬಾ ಒಳ್ಳೆಯದು. ಮೊಟ್ಟೆ ತಿನ್ನೋದ್ರಿಂದ ಕೂಡ ಕೂದಲಿಗೆ ಒಳ್ಳೆಯ ಸ್ಟ್ರೆಂತ್ ಸಿಗುತ್ತೆ. ಕೂದಲು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಮೊಟ್ಟೆ. ಬರೀ ಮೇಲ್ಗಡೆ ಅಷ್ಟೇ ಏನೇನೋ ಹಚ್ಬಿಟ್ಟು ನಾವು ಕೂದಲನ್ನ ಉದ್ದ ಮಾಡ್ಕೊತೀವಿ, ಆರೋಗ್ಯವಾಗಿ ಇಟ್ಕೊತೀವಿ ಅಂದರೆ ಆಗಲ್ಲ. ನಾವು ಮೇಲ್ಗಡೆ ಕೂಡ ಎಷ್ಟು ನಾವು ರೆಮಿಡೀಸ್ಗಳನ್ನ ಹಚ್ಚುತ್ತೀವಿ ಅಷ್ಟೇ ಕೂಡ ಒಳ್ಳೆ ಫುಡ್ಗಳನ್ನೂ ಕೂಡ ತಿನ್ನಬೇಕಾಗುತ್ತೆ. ಚೆನ್ನಾಗಿ ನಿದ್ದೆ ಮಾಡಬೇಕು. ಇದನ್ನೆಲ್ಲ ಮಾಡೋದ್ರಿಂದ ಮಾತ್ರ ಕೂದಲು ಚೆನ್ನಾಗಿರುತ್ತೆ. ಬರೀ ಮೇಲ್ಗಡೆ ಹಚ್ಚೋದ್ರಿಂದ ಮಾತ್ರ ಅಲ್ಲ. ನೀವು ಕೂಡ ಒಳ್ಳೆ ಆಹಾರಗಳನ್ನ ತಿನ್ನಿ. ಜಂಕ್ ಫುಡ್ಗಳನ್ನ ಆದಷ್ಟು ಕಡಿಮೆ ಮಾಡಿ. ಜಂಕ್ ಫುಡ್ಡಿಂದ ತುಂಬಾ ಕೂದಲು ಕೂಡ ಹಾಳಾಗುತ್ತೆ, ನಮ್ಮ ದೇಹನೂ ಕೂಡ ಹಾಳಾಗುತ್ತೆ. ತುಂಬ ವಯಸ್ಸಾದರಂತೆ ಕಾಣ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವು. ಅದಕ್ಕೋಸ್ಕರ ಒಳಗಡೆಯಿಂದನೂ ಕೂಡ ಚೆನ್ನಾಗಿ ಹೆಲ್ತಿಯಾಗಿರಬೇಕು. ನಾವು ಕೂದಲು ಬೆಳಿಬೇಕು ಅಂತಂದರೆ ಮೇಲ್ಗಡೆ ನಮ್ಮ ಬ್ಯೂಟಿ ಹೆಂಗೆ ಕಾಣಿಸುತ್ತೋ ಅದೇ ಥರ ನಮ್ಮ ಒಳಗಡೆ ಆಹಾರ ಕೂಡ ಚೆನ್ನಾಗಿರಬೇಕು. ನಮ್ಮ ಬ್ಯೂಟಿ ನೋಡಿನೇ ನಾವು ಯಾವ ಥರ ಆಹಾರ ತಿಂತಿದ್ದೀವಿ ಅಂತ ಹೇಳ್ಬಿಟ್ಟು ಗೆಸ್ ಮಾಡ್ಬೋದು. ನೀಟಾಗಿ ಬುಡದಿಂದ ಹಚ್ಕೋಬೇಕು ಅದನ್ನು. ಫ್ಲಾಕ್ಸಿ ಸೀಡ್ಸ್ ಏನು ಜೆಲ್ಲಿದೆ ಅದನ್ನು ನೀಟಾಗಿ ನೆತ್ತಿಗೆಲ್ಲ ಹಚ್ಕೊಳ್ಳಿ. ಕೂದಲು ಎಷ್ಟು ಉದ್ದ ಇದೆ ಅಷ್ಟು ಉದ್ದಕ್ಕೂ ನೀಟಾಗಿ ಹಚ್ಕೊಳ್ಳಿ. ಏಕೆಂದರೆ ಇದು ತುಂಬಾ ಸ್ಮೂತ್ನೆಸ್ ಕೂಡ ಬರುತ್ತೆ ಕೂದಲು. ಇದು ಹಚ್ಚೋದ್ರಿಂದ ತುಂಬಾ ತಂಪು ಅನಿಸುತ್ತೆ, ಕಣ್ಣೆಲ್ಲ ತಂಪು ಅನ್ನಿಸ್ತಾ ಇರುತ್ತೆ ಅದನ್ನು ಹಚ್ಚಿದಾಗ. ನೀಟಾಗಿ ಹಚ್ಬಿಟ್ಟು ಕೂದಲಿಗೂ ಹಚ್ಚಬೇಕು ನೀಟಾಗಿ, ಬುಡಕ್ಕೂ ಹಚ್ಚಬೇಕು ನೀಟಾಗಿ. ಇವಾಗ ನಾವು ಎಣ್ಣೆನ ಯಾವ ಥರ ಕೂದಲನ್ನ ಬಗೆ ಮಾಡಿ ಹಚ್ಕೋತೀವಿ ಅದೇ ಥರ ಇದನ್ನು ಕೂಡ ನೀಟಾಗಿ ಹಚ್ಕೋಬೇಕು. ಹಚ್ಕೊಂಡಿದ್ದಾಗಿದೆ. ಇನ್ನೊಂದು ಸ್ವಲ್ಪ ಮಿಕ್ಕಿರೋದನ್ನು ಮುಂದೆ ನಾನು ನೀಟಾಗಿ ಅಪ್ಲೈ ಮಾಡ್ಕೋತಾ ಇದ್ದೀನಿ ಕೂದಲಿಗೆ. ಯಾಕೆಂದರೆ ಯಾವಾಗಲೂ ನೆತ್ತಿ ಮೇಲೆ ಏರ್ ಫಾಲ್ ಜಾಸ್ತಿ ಆಗೋದು, ಫ್ರಂಟಲ್ಲೇ ಕೂಡ ಏರ್ ಫಾಲ್ ಆಗೋದು. ಅದಕ್ಕೋಸ್ಕರ ನೀಟಾಗಿ ಮುಂದೆ ಕೂಡ ಹಚ್ಕೋತಾ ಇದ್ದೀನಿ. ನೀಟಾಗಿ ಹಚ್ಕೊಂಡ್ಬಿಟ್ಟು ಒಂದು ಸಲ ಹೆಡ್ ಮಸಾಜ್ ಮಾಡ್ಕೊಳ್ಳೋಣ. ಒಂದು 2 ಸೆಕೆಂಡು ಹೆಡ್ ಮಸಾಜ್ ಮಾಡೋಣ. ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ ಮತ್ತು ಆರಾಮ ಅನ್ನಿಸ್ತಾ ಇರುತ್ತೆ ಅದು ಹಚ್ಕೊಂಡಾಗ. ನೀವು ಈ ಥರ ಹಚ್ಕೊಂಡು ಟ್ರೈ ಮಾಡಿ. ನನಗೆ ಮುಂಚೆ ತುಂಬಾ ಏರ್ ಫಾಲ್ ಆಗ್ತಾಯಿತ್ತು. ಇವಾಗ ಸ್ವಲ್ಪ ಕಂಟ್ರೋಲ್ ಆಗಿದೆ. ಇದನ್ನು ಏರ್ ಮಾಸ್ಕ್ ಹಾಕ್ತೀನಿ. ಮೆಂತ್ಯದು ಏರ್ ಮಾಸ್ಕ್ ತುಂಬಾ ಒಳ್ಳೆಯದು. ಮತ್ತು ಫ್ಲಾಕ್ಸಿ ಸೀಡ್ಸ್ ಕೂಡ ಇದನ್ನು ಏರ್ ಮಾಸ್ಕಾಗೂ ಕೂಡ ಹಚ್ಕೋಬೋದು. ಈ ಜೆಲ್ಗೆ ಸ್ವಲ್ಪ ಮೊಸರನ್ನ ಮಿಕ್ಸ್ ಮಾಡಿಕೊಂಡು
ಏರ್ ಮಾಸ್ಕ್ ಆಗಿ ಕೂಡ ಯೂಸ್ ಮಾಡ್ಬೋದು. ನೀವು ಮಾರ್ನಿಂಗ್ ಟೈಮಲ್ಲಿ ಮೆಂತ್ಯ ತಿನ್ನೋದು ಮತ್ತು ಕರಿಬೇವನ್ನ ತಿನ್ನಿ. ಕರಿಬೇವು ಕೂಡ ತುಂಬಾ ಕೂದಲಿಗೆ ಬೆನಿಫಿಟ್ ಇದೆ. ಕರಿಬೇವು ತಿನ್ನೋದ್ರಿಂದ ಕೂದಲು ಕೂಡ ತುಂಬ ಕಪ್ಪಾಗಿ ದಪ್ಪವಾಗಿ ಬೆಳೆಯುತ್ತೆ. ಹಚ್ಕೊಂಡು ಆದಮೇಲೆ ನೀಟಾಗಿ ಇದನ್ನು ತುರುಪು ಕಟ್ಕೊಳ್ಳಿ. ಈ ಥರ ಸುತ್ತಬೇಕಾದ್ರೆ ತುಂಬಾ ಟೈಟಾಗಿ ಸುತ್ಕೋಬೇಡಿ, ಏಕೆಂದರೆ ತುಂಬಾ ಟೈಟಾಗಿ ಈ ಥರ ಬನ್ ಹಾಕೋದ್ರಿಂದ ಕೂದಲು ಬಿಗಿ ಇರಲ್ಲ. ನಮಗೆ ಬಿಗಿ ಅನ್ನಿಸ್ತಿರುತ್ತೆ, ಆದರೆ ಕೂದಲು ಕೂಡ ಕಿತ್ಕೊಂಡು ಬರ್ತಾ ಇರುತ್ತೆ. ತುಂಬ ಟೈಟಾಗಿ ಹಾಕೋದ್ರಿಂದ ಏರ್ ಫಾಲ್ ಕೂಡ ತುಂಬಾ ಆಗುತ್ತೆ. ತುಂಬ ಟೈಟಾಗಿ ಹಾಕಬೇಡಿ. ನೀವು ಯಾವಾಗೇ ಕೂಡ ಈ ಥರ ಬನ್ ಹಾಕೋದಾದರೆ ಸ್ವಲ್ಪ ಲೂಸಾಗಿ ಕಟ್ಕೊಳ್ಳಿ. ನೋಡಿ, ಜಾಸ್ತಿ ಈ ಥರ ಬನ್ ಆಗ್ತಿದ್ರೆ ಈ ಥರ ಫ್ರಂಟಲ್ಲೇ ಏರ್ ಫಾಲ್ ಜಾಸ್ತಿ ಆಗ್ತಾ ಇರುತ್ತೆ. ಏಕೆಂದರೆ ಆ ವೆಯ್ಟ್ ಹಿಂದಗಡೆಗೆ ಎಳಿತಾ ಇರುತ್ತೆ, ಅದರಿಂದ ಕೂದಲು ಕಿತ್ಕೊಂಡು ಬರೋ ಅಂಥ ಚಾನ್ಸಸ್ ಇರುತ್ತೆ. ಇದನ್ನು ಹಚ್ಕೊಂಡು ಒನ್ ಅವರ್ ಆದ್ರೂ ಬಿಡಬೇಕು. ಇಲ್ಲ ನಮಗೆ ಟೈಮ್ ಇದೆ ಅಂತ ಅಂದರೆ ಬಿಡ್ಬೋದು, 1 2 or 3 hours ಬಿಡ್ಬೋದು. ನಾನು ಇದನ್ನು ಹಚ್ಕೊಂಡ್ಬಿಟ್ಟು ಮನೆ ಕೆಲಸನ ಮಾಡ್ಕೊಂಡ್ಬಿಡ್ತೀನಿ. ಏಕೆಂದರೆ ಮನೆ ಕೆಲಸನೂ ಮಾಡಬೇಕು ಮತ್ತು ನಮ್ಮ ಬಗ್ಗೆ ನಾವು ಕೂಡ ಕಾಳಜಿ ವಹಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ಇದನ್ನು ಹಚ್ಕೊಂಡು ಆಗಿದ್ಮೇಲೆ ನಾನು ಫುಲ್ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಲಾಸ್ಟಲ್ಲಿ ನಾನು ತಲೆ ಸ್ನಾನ ಮಾಡ್ತೀನಿ. ಇವಾಗ ನಾನು ಹಚ್ಕೊಂಡು ತುಂಬ ಹೊತ್ತಾಗಿತ್ತು. ಇವಾಗ ಮನೆ ಕೆಲಸ ಎಲ್ಲ ಮುಗಿಸಿ ತಲೆ ಸ್ನಾನ ಮಾಡೋಣ ಅಂತ ಬಂದೆ. ಇವಾಗ ಟೈಮ್ ಕೂಡ 3:20 ಇವಾಗ ನೀಟಾಗಿ ತಲೆ ಸ್ನಾನ ಮಾಡ್ತೀನಿ. ನೋಡ್ಬೋದು ನೀವು, ತಲೆ ಸ್ನಾನ ಎಲ್ಲ ಆದಮೇಲೆ ಎಷ್ಟು ನೀಟಾಗಿ ಸ್ಮೂತಾಗಿ ಕೂದಲು ಪಳಪಳ ಅಂತ ಇರುತ್ತೆ ಅಂತ ಹೇಳ್ಬಿಟ್ಟು. ನನ್ನೂ ಕೂಡ ಸ್ನಾನ ಆಯಿತು. ಕೂದಲನ್ನ ಬಿಸಿಲಲ್ಲಿ ಒಣಗಿಸ್ಬೇಕು ಅಂತ ಹೇಳ್ಬಿಟ್ಟು ಮೇಲ್ಗಡೆ ಬಂದೆ. ನೋಡಿ ಎಷ್ಟು ಸ್ಮೂತ್ ಆಗಿದೆ ಕೂದಲು. ಬಾಚಿಂಗೇನೆ ಬೇಡ, ಕೈಯಲ್ಲೇ ಕೂಡ ಹಿಂಗೆ ಅನ್ಕೋಬೋದು. ಯಾವ ಸಿಕ್ಕು ಕೂಡ ಆಗಿಲ್ಲ, ಸ್ಮೂತ್ ಆಗಿದೆ ಕೂದಲು. ಅದನ್ನು ಹಚ್ಚಿ ಸ್ನಾನ ಮಾಡಿದ್ಮೇಲೆ ಏನೋ ಒಂದು ಒಳ್ಳೆ ಫೀಲ್ ಅನಿಸುತ್ತೆ ಕೂದಲನ್ನ ನೋಡಿಕೊಂಡಾಗ. ಈ ಥರ ಕೈಯಲ್ಲಿ ಮುಟ್ಕೊಂಡಾಗ ಒಳ್ಳೆ ಫೀಲ್ ಅನಿಸುತ್ತೆ. ಕೂದಲು ತುಂಬಾ ಸ್ಮೂತಾಗಿದೆ ಕೂಡ. ಆಮೇಲೆ ನೆತ್ತಿ ಕೂಡ ತಂಪು ಅನ್ನಿಸ್ತಾ ಇರುತ್ತೆ. ಬಿಸಿಲಲ್ಲಿ ಈ ಥರ ಒಣಗಿಸೋದು ಕೂದಲು ತುಂಬಾ ಒಳ್ಳೆಯದು. ಆದರೆ ಇಲ್ಲಿ ಬಿಸಿಲೇ ಇಲ್ಲ, ನೋಡ್ಬೋದು ನೀವು. ಫುಲ್ ಮೋಡ ಕವಿದ ವಾತಾವರಣ ಆಗಿಬಿಟ್ಟಿದೆ. ಬೆಳಗ್ಗೆ ಯಾವುದು, ಮಧ್ಯಾಹ್ನ ಯಾವುದು, ಸಂಜೆ ಯಾವುದು ಅಂತಲೇ ಗೊತ್ತಾಗ್ತಾ ಇಲ್ಲ. ಟೈಮ್ ನೋಡಿಕೊಂಡು ಟೈಮ್ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ ಅಷ್ಟೇ. ಒಂದೇ ವಾತಾವರಣ ಇದೆ, ತುಂಬ ಗಾಳಿ. ಇಲ್ಲಿ ನೋಡಿ, ತುಂಬ ಗಾಳಿ ಇರೋದ್ರಿಂದ ಮಕ್ಕಳೆಲ್ಲ ಗಾಳಿಪಟ ಹಾರಿಸ್ತಾ ಇದ್ದಾರೆ. ನಮ್ಮ ಉತ್ತರ ಕರ್ನಾಟಕದ ಸೈಡಲ್ಲಿ ಈ ಸೀಸನ್ ಗಾಳಿಪಟ ಹಾರಿಸೋದೇ. ಚಿಕ್ಕವರಿಂದ ಹಿಡಿದು ದೊಡ್ಡೋರ್ವರೆಗೂ ಗಾಳಿಪಟ ಹಾರಿಸ್ತಾನೆ ಇರ್ತಾರೆ. ಕೂದಲು ಕೂಡ ಒಣಗಿಲ್ಲ, ಆದರೂ ಅದನ್ನೇ ಬಾಚುತ್ತಾ ಇದ್ದೀನಿ. ಯಾಕೆಂದರೆ ನಾನು ಕೂಡ ಹೊರಗಡೆ ಹೋಗಬೇಕಿತ್ತು. ಅಂದರೆ ನಮ್ಮ ಶಾಪ್ ಇದೆ, ಶಾಪಿಗೆ ಹೋಗಬೇಕು. ಅದಕ್ಕೋಸ್ಕರ ನಾನು ಕೂಡ ಹಾಗೇ ಇನ್ನೂ ಒಣಗಿರಲಿಲ್ಲ, ಬಿಸಿಲು ಕೂಡ ಇರಲಿಲ್ಲ. ಅದಕ್ಕೆ ಬಾಚ್ಕೊಂಡ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಾಚ್ಕೋತಾ ಇದ್ದೀನಿ. ಕೂದಲು ಒಣಗಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಣಗಿಲ್ಲ, ಹಸಿ ಹಸಿ ಹಾಗೇ ಇದೆ. ನನ್ನ ಹತ್ರ ಏರ್ ಡ್ರೈಯರ್ ಕೂಡ ಇಲ್ಲ, ನಾನು ಅದನ್ನು ಯೂಸ್ ಮಾಡ್ತಾನೂ ಇಲ್ಲ. ನೋಡಿ ಕೂದಲು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಬಟ್ ಕೂದಲು ನೀಟಾಗಿ ಒಣಗಿದಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನೂ ಹಸಿ ಹಸಿ ಇರೋದ್ರಿಂದ ಅದು ಅಷ್ಟು ಇದಾಗಿ ಕಾಣಿಸ್ತಾ ಇಲ್ಲ.
ನಿಮಗೆ ಈ ವಿಡಿಯೋ ಈ ರೆಮಿಡಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿ. ಪ್ಲೀಸ್ ಸಪೋರ್ಟ್ ಮಾಡಿ ನನಗೂ. ನೋಡಿ, ಇದನ್ನು ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಪೆಂಡಲ್ಲಿ ಸ್ವಲ್ಪ ಚಿಕ್ಕದಾಗಿ ಕೂದಲು ಬೆಳೀತಾ ಇದೆ. ನೋಡಿ, ಕಾಣಿಸ್ತಾ ಇದೆ. ತುಂಬಾ ಏರ್ ಫಾಲ್ ಆಗಿತ್ತಲ್ಲಿ. ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬ್ರನ್ನು ಕೂಡ ಬೆಳೆಸಿ. ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.